Hola amigos, welcome back to the channel guys. So today's topic is something interesting again. So ನೀವು ಮಲಗುವಾಗ ನಿಮ್ಮ ಹಲ್ಲನ್ನು ಕಡಿತೀರಾ ಅಭ್ಯಾಸ ಇದೆಯಾ? ಹಾಗಂದ್ರೆ this video is for you. That's called bruxism. Bruxism simple word ಅಲ್ಲಿ ಏನಂದ್ರೆ grinding or clenching your teeth while sleeping without realizing it, especially at night. So why does it occur? ಯಾಕೆ ಬರುತ್ತೆ? What are the causes for bruxism ಅಂದ್ರೆ if you have stress, if exams are coming up, work pressure or emotionally stressed, sleeping problem, if your teeth are not properly aligned, upper and lower jaw are irregularly placed, then bruxism happens. If you have habits of drinking lot of coffees and smoking habit, bruxism do happen. And personality problems, if you are very much aggressive in nature and perfectionist, and also some medication and neurological disorders causes bruxism. So what are the oral manifestation or how does this bruxism affects our teeth? ಈ bruxism ಹೇಗೆ ನಮ್ಮ ಓರಲ್ ಕ್ಯಾವಿಟಿನ ತೊಂದರೆ ಕೊಡುತ್ತೆ. ಈ bruxism 3 ವಿಧದ ತೊಂದರೆ ಕೊಡುತ್ತೆ. ಮೊದಲನೇದು ಹಲ್ಲಿಗೆ, ಎರಡನೇದು ಮಸಲ್ಸ್ಗೆ, ಮೂರನೇದು ಇಲ್ಲಿ ಜಾಯಿಂಟ್ಸ್ಗೆ. ಹಲ್ಲಿಗೆ ಏನು ಮಾಡುತ್ತೆ ಅಂದರೆ ನಮ್ಮ ಹಲ್ಲನ್ನೆಲ್ಲ ಫುಲ್ ಫ್ಲಾಟ್ ಔಟ್ ಆಗುತ್ತೆ. ಅಲ್ಲೆಲ್ಲ ನಾರ್ಮಲ್ ಹಲ್ಲಕ್ಕಿಂತ ಬ್ರಕ್ಸಿಸಮ್ ಈ ಹಲ್ಲು ಕಡೆ ಅಭ್ಯಾಸ ಇರೋರಿಗೆ ತುಂಬ ಚಿಕ್ಕದು ಅನಿಸುತ್ತೆ ಮತ್ತು ತುಂಬ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ಮತ್ತು ಗಮ್ಸ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಓವರಾಲ್ ನೈಟು ನಿಮ್ಮ ಮಸಲ್ಸು ಕಚ್ತಾ ಇರೋದ್ರಿಂದ ಈ ಮಸಲ್ಸ್ ಆಫ್ ಮ್ಯಾಸ್ಟಿಕೇಷನ್ ನಮ್ಮ ಜಗ್ಗಕ್ಕೆ ಯಾವ್ದು ಮಸಲ್ಸ್ ಹೆಲ್ಪ್ ಮಾಡುತ್ತೋ ಅದೆಲ್ಲ ಫೆಟೀಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಫೇಶಿಯಲ್ ಪೇನ್ಸ್ ಬರೋದು, ಮಾರ್ನಿಂಗ್ ಎದ್ದಿದ ತಕ್ಷಣ ತಲೆನೋವುದು, ಬಾಯಿ ಓಪನ್ ಮಾಡೋದಲ್ಲಿ ಲೈಕ್ ಡಿಫಿಕಲ್ಟ್ ಇರೋದು, ಓಪನ್ ಮಾಡೋಕ್ಕೆ ಜಾಯಿಂಟ್ ಕಡೆ ಹೋದರೆ ಜಾಯಿಂಟಲ್ಲಿ ಬಾಯಿ ಮುಚ್ಚಿ ತೆಗೆಯುವಾಗ ಸೌಂಡ್ಸ್ ಬರೋದು, ಕ್ಲಿಕ್ಕಿಂಗ್ ಸೌಂಡ್ ಅಂತ ಹೇಳ್ತೀವಿ, ಮತ್ತು ಬಾಯಿ ಓಪನ್ ಮಾಡೋಕ್ಕೆ ತೊಂದರೆ ಕೊಡೋದು. ಸೊ ಹೇಗೆ ಮ್ಯಾನೇಜ್ ಮಾಡಬೇಕು ಅದನ್ನು? ಫಸ್ಟ್ ನೈಟ್ ಗಾರ್ಡ್ ಅಂತ ಒಂದು ಕೊಡ್ತೀವಿ, ಅದನ್ನು ಹಾಕ್ಕೊಂಡ್ರೆ ಅದು ಅಲ್ಲೇ ಪ್ರೊಟೆಕ್ಟ್ ಮಾಡುತ್ತೆ, ಸೊ ಬ್ರಕ್ಸಿಸಮ್ ಆಗಲ್ಲ. ಸೆಕೆಂಡ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಯೋಗ, ಮೆಡಿಟೇಷನ್, ಥೆರಪಿಸ್ಟ್ನ ಮೀಟ್ ಮಾಡಿ, ಇಲ್ಲ ಟಾಕ್ ಟು ಸಮ್ವನ್ ಯು ಬಿಲೀವ್ ಇನ್. Have a peace inside yourself, have a proper sleep routine, avoid screen time in your bed. So habit awareness, ಮಾರ್ನಿಂಗಲ್ಲೂ ನಾವೇನು ಮಾಡ್ತೀವಿ ಅಂದರೆ ಏನಾದರೂ ಒಂದು ಪಿಕ್ ಮಾಡಬೇಕು ಅಂದರೆ ಅಲ್ಲಿ ಕಚ್ಕೊಂಡು ತೆಗೆಯೋದೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಸೊ ಬ್ರಕ್ಸಿಸಮ್ ತಾನೇ ಸರಿಯಾಗಂಗಿಲ್ಲ, ಬಟ್ ನಾವು ರೈಟ್ ವೇಯಲ್ಲಿ ಅದನ್ನ ಡಯಾಗ್ನೋಸ್ ಮಾಡಿ ರೈಟ್ ಕೇರ್ ಕೊಟ್ಟು ನಮ್ಮ ಟೀತ್ನ ಸೇವ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಟಾಟಾ, ಬಾಯ್ ಬಾಯ್, ಚಿಗೋಯ್ಚಿ.